ಯುಗಾದಿ ಹಬ್ಬದ ಮುನ್ನ ರಾಜ್ಯ ಸರ್ಕಾರ ಚೆನ್ನಾಗಿ ನೋಡ್ಕೋತಾ ಇದೆ ಕನ್ನಡಿಗರನ್ನು. ಒಂಥರ ಈ ಸರ್ಕಾರ ಹೇಗಿದೆ ಅಂದರೆ, ನಮ್ಮ ನೆಲ ನಮ್ಮ ಹಕ್ಕು, ನಮ್ಮ ಜಲ ನಮ್ಮ ಹಕ್ಕು ಅಂತ ಈ DCM ಒಬ್ರು ಅವಾಗ ಪುಯ್ ಅಂತ ಹೇಳ್ತಿರ್ತಾರಲ್ಲ, ಆ ಟೈಪು. ತೆರಿಗೆ ಹಾಕೋದು ನಮ್ಮ ಹಕ್ಕು, ಬಾಯಿ ಮುಚ್ಚಿಕೊಂಡು ಪಾಲಿಸಿ ಕಟ್ಟುವುದು ನಿಮ್ಮ ಹಕ್ಕು, ಹಾಕುವುದು ಮಾತ್ರ ಗ್ಯಾರಂಟಿ. ಇದು ಅಪ್ರಕಟಿತ ಗ್ಯಾರಂಟಿ ಇದ್ದಂಗಿದೆ. ಮಜಾ ತಗೊಳ್ಳೋದು ತೆರಿಗೆ ಗ್ಯಾರಂಟಿ ಜೊತೆ ಇದು ಅಷ್ಟು ಪಕ್ಕಾ ಟ್ಯಾಕ್ಸ್ ರೆಜೀಮ್ ಇದು. ಮಾಡಿಬಿಟ್ಟು ಕಚಡಗಳು ಇವಾಗ ಹಿಂಗೆ ಮಾಡೋ ಸ್ಟೇಜಿಗೆ ತಂದಿಟ್ಟಿದ್ದಾರೆ. ಏನೆಯೋ ಯುಗಾದಿನ ಚೆನ್ನಾಗಿ ಆಚರಿಸಿ ಮುಂದೆ ಕೊಡುವ ಸುದ್ದಿಗಳ ಮೂಲಕ ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ಗ್ಯಾರಂಟಿಗಳ ಭಾರದ ಮಧ್ಯೆ ರಾಜ್ಯದ ಜನತೆಗೆ ಶಾಕ್. ಬಸ್ ಮೆಟ್ರೋ ಬಳಿಕ ಹಾಲು 4 ರೂಪಾಯಿ ಹೆಚ್ಚಳ, ವಿದ್ಯುತ್ ಕನಿಷ್ಠ ಶುಲ್ಕ 25 ರೂಪಾಯಿ ಹೆಚ್ಚಳ. ಕುಡಿಯೋ ನೀರು ಮನೆ ಕಸಕ್ಕೂ ಶೀಘ್ರವೇ ಸೆಸ್. ಸರ್ಕಾರವೇನು ಪ್ರಿಂಟಿಂಗ್ ಮಿಷಿನ್ ಇಟ್ಟಿದೆಯಾ? ರಾಜಣ್ಣ ಬೇಜವಾಬ್ದಾರಿ ಉತ್ತರ. ಗೊತ್ತಿಲ್ಲ, ಚೆಕ್ ಮಾಡ್ತೀವಿ. ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡದಿದ್ರು ಅನಧಿಕೃತ ತನಿಖೆ, ಹತ್ಯೆಗೆ ಸುಪಾರಿ. MLC ರಾಜೇಂದ್ರ ದೂರು ರಾಜ್ಯಸಭೆಯಲ್ಲಿ ಪ್ರತಿಧ್ವನಿಸಿತು ಗದ್ದಲ. ಕುಟುಂಬ ರಾಜಕಾರಣದ ವಿರುದ್ಧ ಮತ್ತೆ ಸಿಡಿದ ಯತ್ನಾಳ್. ನಾಳೆ ಸಭೆ ಕರೆದ ಅತೃಪ್ತರು ಉಚ್ಚಾಟನೆ ನಿರ್ಧಾರ ಮರುಪರಿಶೀಲಿಸುವಂತೆ ಕೋರಿ ಪತ್ರ. ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮಧ್ಯಂತರ ವರದಿ, ಸಮಿತಿ ಶಿಫಾರಸು ಮೇರೆಗೆ ಹೊಸ ಸಮೀಕ್ಷೆ. 2 ತಿಂಗಳಲ್ಲಿ ಮೀಸಲಾತಿ ಜಾರಿಗೆ ಸರ್ಕಾರ ಪ್ಲಾನ್. ಓಲಾ ಊಬರ್ ಮಾದರಿಯಲ್ಲಿ ಕೇಂದ್ರದ ಸಹಕಾರ ಟ್ಯಾಕ್ಸಿ ರೈಡ್ನ ಎಲ್ಲ ಮೊತ್ತ ಚಾಲಕರಿಗೆ ವರ್ಗ. ಲೋಕಸಭೆಯಲ್ಲಿ ವಲಸೆ ಬಿಲ್ ಅಂಗೀಕಾರ. ವಿದೇಶಿ ಕಾರುಗಳಿಗೆ ಅಮೆರಿಕದಿಂದ ಹೆಚ್ಚುವರಿ ಸುಂಕ. ಟ್ರಂಪ್ ಒತ್ತಡಕ್ಕೆ ಮಣಿಯುತ್ತಾ ಸರ್ಕಾರ. ಭಾರತ ಕೆಲ ಉತ್ಪನ್ನಗಳ ಮೇಲೆ ಸುಂಕ ಕಡಿತ ಸಾಧ್ಯತೆ. ಕೆನಡಾದಲ್ಲಿ ಕನ್ನಡಿಗ ಚಂದ್ರ ಆರ್ಯಾಗೆ ಟಿಕೆಟ್ ಕೊಡಲ್ವಂತೆ. ದೇವರು ಬರದಷ್ಟೇ ನನಗೆ ಆಯಸ್ಸು ಅಂದ್ರು ಸಲ್ಮಾನ್ ಖಾನ್. ಗೊತ್ತಿಲ್ಲ ಯಾರಿಗೆಷ್ಟ.